ಹಲೋ ಫ್ರೆಂಡ್ಸ್, ದಿಸ್ ಇಸ್ ಸುದೇಶ್ ಆ್ಯಂಡ್ ನೀವು ನೋಡ್ತಾ ಇದ್ರೆ ಸ್ಮಾರ್ಟ್ ಟ್ರೆಂಡ್ಸ್ ಯೂಟ್ಯೂಬ್ ಚಾನಲನ್ನು. ನೀವು ಕೂಡ ನನಗೊಬ್ಬ ಸ್ಟೂಡೆಂಟ್ ಆಗಿದ್ದರೆ ಫ್ಯೂಚರ್ನಲ್ಲಿ ಒಂದು ಸಿಂಪಲ್ ಆದ ಗೌರ್ಮೆಂಟ್ ಜಾಬ್, ಅಕೌಂಟೆಂಟ್ ಅಥವಾ ಒಂದು ಕಂಪನಿಯಲ್ಲಿ ಸಣ್ಣ ಪುಟ್ಟ ವರ್ಕರ್ ಆಗಬೇಕಂತ ಯೋಚನೆ ಮಾಡ್ತಿದ್ರೆ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ. ಯಾಕಂದರೆ ಇದರಲ್ಲಿ ಇರುವಂಥ ಹೆಚ್ಚಿನ ಎಲ್ಲ ಕೆಲಸಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ರೋಬೋಟ್ಗಳು ನುಂಗಿ ನೀರು ಕುಡಿಲಿಕ್ಕಿದೆ. ಈ ವಿಡಿಯೋನ ಕೊನೆದಂಗೆ ನೋಡ್ತಾ ಇರಿ. ನಾನು ನಿಮ್ಗೆ ಹೇಳಿಕ್ಕಿದ್ದೇನೆ ಯಾವ ಥರದ ಜಾಬ್ಗಳನ್ನು AI ರಿಪ್ಲೇಸ್ ಮಾಡಲಿಕ್ಕಿದೆ ಮತ್ತು ಇನ್ನು ಯಾವ ಥರದ ಜಾಬ್ಗಳನ್ನು ನೀವು ಮಾಡೋದ್ರಿಂದ ನೀವು AI ನಿಂದ ಸೇಫ್ ಆಗಿರ್ಬೋದಂತ. ಅದಕ್ಕಿಂತ ಮೊದಲು ನೀವು ಚಾನಲ್ ಮತ್ತೆ ಸತಿ ನೋಡಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಖಂಡಿತ ಮರಿಬೇಕಾದ್ರೆ ನಾನಿನ್ ಮುಂದೆ ಇದೇ ರೀತಿಯ ವಿಡಿಯೋಸ್ ತರಲಿಕ್ಕಿದ್ದೇನೆ. ನೋಡಿ, ಯಾರಿಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲದಿದ್ರೆ ಅವ್ರಿಗೆ ಒಂದ್ಸಲ ಹೇಳಿಬಿಡ್ತೇನೆ. ನೋಡಿ, ಒಬ್ಬ ಮನುಷ್ಯ ಹೇಗೆ ಒಂದು ಪುಸ್ತಕದಲ್ಲಿರೋ ಅಕ್ಷರಗಳನ್ನು ಕಣ್ಣಿಂದ ನೋಡಿ ತನ್ನ ಮೈಂಡ್ನಲ್ಲಿರುವಂಥ ABCD ಜೊತೆಗೆ ಅದನ್ನು ಜಾಯಿನ್ ಮಾಡಿ ತನ್ನ ಬಾಯಿಂದ ಆ ಶಬ್ದವನ್ನು ಹೇಗೆ ಹೇಳ್ತಾನೋ ಅದೇ ಕೆಲಸನ ಒಂದು ಕಂಪ್ಯೂಟರ್ ಅಥವಾ ಒಬ್ಬ ಮೆಷಿನ್ ಮಾಡಿದರೆ ಅದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತೇವೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾಗಿದೆ, ಯಾವೆಲ್ಲ ಕೆಲಸಕ್ಕೆ ಒಂದು ಮನುಷ್ಯನ ಇಂಟೆಲಿಜೆನ್ಸ್ನ ಅಗತ್ಯ ಇದೆ ಆ ಕೆಲಸಗಳನ್ನು ಮೆಷಿನಿಂದ ರೋಬೋಟ್ಗಳಿಂದ ಮಾಡಿಸುವಂಥ ಸೈನ್ಸ್ಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತೇವೆ. ಸಿಂಪಲ್ ಆದ ಎಕ್ಸಾಂಪಲ್ ಅಂತ ತಗೊಳ್ಳೋದಾದರೆ ಬಹಳ ಫೇಮಸ್ ಆಗಿರುವಂತಹ ಸೆಲ್ಫ್ ಡ್ರೈವಿಂಗ್ ಕಾರ್ಗಳು. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ರೀತಿಯ ಜಾಬ್ಗಳನ್ನು ರಿಪ್ಲೇಸ್ ಮಾಡಲ್ಲ. ಯಾವ ಜಾಬ್ನಲ್ಲಿ ರಿಪಿಟೇಟಿವ್ ನೇಚರ್ ಇದೆ ಅಂದರೆ ಒಂದೇ ಪ್ರೊಸೆಸನ್ನು ಪುನಃ ಮಾಡುವಂಥ ನೇಚರ್ ಇರುವಂಥ ಜಾಬ್ಗಳನ್ನು ಆ AI ಬಹಳ ಬೇಗ ರಿಪ್ಲೇಸ್ ಮಾಡುತ್ತೆ. ಇನ್ನು ಯಾವ ಜಾಬಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅಗತ್ಯ ಇಲ್ಲ, ಯಾವ ಜಾಬಲ್ಲಿ ರಿಸರ್ಚ್ನ ಅಗತ್ಯ ಇಲ್ಲ, ಒಂದು ಸ್ಪೆಷಲೈಸೇಷನ್ ಅಗತ್ಯ ಇಲ್ಲ, ಅಂಥ ಜಾಬ್ಗಳನ್ನು AI ಬಹಳ ಬೇಗಾಗಿ ರಿಪ್ಲೇಸ್ ಮಾಡುತ್ತೆ. ಅಂದರೆ ಡ್ರೈವರ್ಗಳ ಬದಲು ಸೆಲ್ಫ್ ಡ್ರೈವಿಂಗ್ ಕಾರ್ಗಳು ಬರ್ತಾ ಇದೆ. ಅಂಗಡಿಯಲ್ಲಿ ಕ್ಯಾಶ್ ಕೌಂಟರ ಬದಲು ಅಮೆಝಾನ್ ಗೋನ್ ಅಂತ ಸ್ಟೋರ್ಗಳು ಬರ್ತಿದೆ. ಒಳಗಡೆ ಹೋಗಿ ಸಾಮಾನು ತಗೊಂಡು ಬರ್ಬೋದು. ನಿಮ್ಮ ಅಕೌಂಟಿಂದ ಡೈರೆಕ್ಟಾಗಿ ಹಣ ಮೈನಸ್ ಆಗುತ್ತೆ. ಇನ್ನು ಬ್ಯಾಂಕ್ನ ಬದಲು ಆನ್ಲೈನಲ್ಲಿ ಆಗ್ತಿದೆ. ATMಗಳಲ್ಲಿ ಟ್ರಾನ್ಸಾಕ್ಷನ್ಗಳಾಗ್ತಿದೆ. ಸರ್ಜರಿ ಮಾಡುವಂಥ ಡಾಕ್ಟರ್ಗಳ ಬದಲು ರೋಬೋಟ್ಗಳೇ ಸರ್ಜರಿ ಮಾಡ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ವರ್ಕರ್ಗಳ ಬದಲು ರೋಬೋಟ್ಗಳೇ ಅವರ ಕೆಲಸವನ್ನು ಮಾಡ್ತಿದೆ. ಇನ್ನು ಡೆಲಿವರಿ ಬಾಯ್ಸ್ಗಳ ಬದಲು ಡ್ರೋನ್ಗಳೇ ಡೆಲಿವರಿ ಮಾಡ್ತಿದೆ. ಕೊನೆಯದಾಗಿ ಮಿಲಿಟರಿ ಮತ್ತು ಸೈನಿಕರ ಕೆಲಸದ ಬದಲು ಡ್ರೋನ್ಗಳು ಮತ್ತು ರೋಬೋಟ್ನ ಸೋಲ್ಜರ್ಗಳು ಅವರ ಕೆಲಸವನ್ನು ಮಾಡ್ತಿದೆ. ಹೀಗೆ ಆಲ್ಮೋಸ್ಟ್ ಎಲ್ಲ ಮನುಷ್ಯ ಮಾಡುವಂಥ ಕೆಲಸಗಳನ್ನು AI ಮಾಡಿ ತೋರಿಸ್ಲಿಕ್ಕಿದೆ. ಇನ್ನು ಯಾವೆಲ್ಲ ಕೆಲಸಗಳಲ್ಲಿ ಸ್ಪೆಷಲೈಸ್ ಸ್ಕಿಲ್ನ ಅಗತ್ಯ ಇದೆ, ಕ್ರಿಟಿಕಲ್ ಥಿಂಕಿಂಗ್ನ ಅಗತ್ಯ ಇದೆ, ಕ್ರಿಟಿಕಲ್ ಅನಾಲಿಸಿಸ್ನ ಅಗತ್ಯ ಇದೆ, ಕ್ರಿಯೇಟಿವಿಟಿ ಅಗತ್ಯ ಇದೆ, ರಿಸರ್ಚ್ನ ಅಗತ್ಯ ಇದೆ, ಅಂಥ ಕೆಲಸಗಳಿಗೆ ಏನಿದೆ ಯಾವುದೇ ತೊಂದರೆ ಇಲ್ಲ. ಯಾರೆಲ್ಲ ಸ್ಪೆಷಲೈಸ್ ರೋಬೋಟ್ ಮಾಡುವಂತಹ ಸೈಂಟಿಸ್ಟ್ಗಳು ಮತ್ತು AI ಮೇಲೆ ವರ್ಕ್ ಮಾಡುವಂಥ ಸೈಂಟಿಸ್ಟ್ ಮತ್ತು ಇಂಜಿನಿಯರ್ಸ್ಗಳಿಗೆ ಡಿಮಾಂಡ್ ಹೆಚ್ಚಾಗಲಿಕ್ಕಿದೆ. ಸಣ್ಣ ಪುಟ್ಟ ಇಂಜಿನಿಯರಿಂಗ್ ಕೆಲಸ ಮತ್ತು ಟೆಕ್ನಿಷಿಯನ್ಗಳಿಗೆ ಪ್ರಾಬ್ಲಮ್ ಆಗ್ಬೋದು, ಯಾಕಂದರೆ ಆ ಕೆಲಸಗಳನ್ನ ರೋಬೋಟ್ಗಳು ಮಾಡುತ್ತೆ. ಇನ್ನು ಮ್ಯಾನೇಜ್ಮೆಂಟಲ್ಲಿ ಇರುವಂಥ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ, ಯಾಕಂದರೆ ಅಲ್ಲಿ ಲೀಡರ್ಶಿಪ್ನ ಅಗತ್ಯ ಇದೆ, ಕಮ್ಯುನಿಕೇಷನ್ ಅಗತ್ಯ ಇದೆ. ಆ ಕೆಲಸಗಳನ್ನು ರೋಬೋಟ್ಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಯಾವ ಕೆಲಸದಲ್ಲಿ ಎಮೋಷನ್ನ ಅಗತ್ಯ, ಜನರೊಂದಿಗೆ ಮಾತಾಡುವಂಥ ಇಂಟರಾಕ್ಟ್ ಮಾಡುವಂಥ ಅಗತ್ಯ ಇದೆ, ಆ ಕೆಲಸಗಳಿಗೆ ಏನಿಂದ ತೊಂದರೆ ಇಲ್ಲ. ಸೈಕಾಲಜಿಸ್ಟ್ಗಳಿಗೆ ಏನಿಂದ ತೊಂದರೆ ಇಲ್ಲ. ಇನ್ನು ಆರ್ಟ್ ಮತ್ತು ಎಂಟರ್ಟೈನ್ಮೆಂಟ್ನಲ್ಲಿ ಇರುವಂಥ ಜನರಿಗೆ ಕೂಡ ಏನಿಂದ ಹೆಚ್ಚು ತೊಂದರೆ ಆಗೋದಿಲ್ಲ. ನೋಡಿ, ಈ ಪ್ರಿಡಿಕ್ಷನ್ಗಳು 100% ಸರಿಯಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಸಿಸ್ಟಮ್ಗಳು ಬರಲಿಕ್ಕೆ ಇನ್ನೂ ಟೈಮ್ ಇದೆ. ಆ ಟೈಮಲ್ಲಿ ಹೊಸ ಟೆಕ್ನಾಲಜಿ ಬರ್ಬೋದು, ಹೊಸ ರೂಲ್ಗಳು ಬರ್ಬೋದು. ಕೇವಲ US ಇದು ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಇನ್ನೂ 5 ರಿಂದ 10 ವರ್ಷ ಬೇಕು. ಇಂಡಿಯಾದಲ್ಲಿ ಬರಬೇಕಾದ್ರೆ 15 ರಿಂದ 20 ವರ್ಷ ಆಗೇ ಆಗುತ್ತೆ. ಆದರೆ ಈ ವಿಷಯ ನಾವು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಯಾಕಂದರೆ ನೀವು ಈಗ ಒಂದು 25 ವರ್ಷದ ಏಜಲ್ಲಿ ಇದ್ದರೆ ಈಗ ಒಂದು ಜಾಬ್ಗೆ ಸೇರಿಕೊಂಡ್ರೆ 25-20 ವರ್ಷಗಳ ನಂತರ ನಿಮಗೆ 45 ವರ್ಷ ಆಗಿರುತ್ತೆ. ಆ ಟೈಮಲ್ಲಿ ಒಂದು ರೋಬೋಟ್ ಬಂದು AI ಸಿಸ್ಟಮ್ ಬಂದು ನಿಮ್ಮ ಜಾಬನ್ನು ರಿಪ್ಲೇಸ್ ಮಾಡುವಾಗ ಕೇವಲ ರಿಪ್ಲೇಸ್ ಮಾಡಲ್ಲ, ಅದು AI ಹೊಸ ಜಾಬ್ಗಳನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಆದರೆ ನೀವು 45 ವರ್ಷದ ಏಜ್ನಲ್ಲಿ ಇಮಿಡಿಯೇಟಾಗಿ ಹೊಸ ಸ್ಕಿಲ್ಲನ್ನು ಕಲಿಯೋದು ಅಷ್ಟೊಂದು ಸುಲಭ ಅಲ್ಲ. ಆದ್ದರಿಂದಾಗಿ ನಾವು ಯೂತ್ಗಳು ಮಾಡಬೇಕಾಗಿದೆ ಏನಂತ ಹೇಳಿದರೆ ಯಾವತ್ತೊಂದು ಲರ್ನಿಂಗ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇದು ಹಿಂದಿನ ಥರ ಅಲ್ಲ, ಒಂದು ಜಾಬ್ ಸಿಕ್ಕಿದ್ರೆ ರಿಟೈರ್ಡ್ ಆಗೋ ತನಕ ಅದೇ ಜಾಬಲ್ಲಿ ಇರುವಂಥ ಸಾಧ್ಯತೆ ಈಗಂತೂ ಇಲ್ಲ, ಇನ್ನಂತೂ ಇಲ್ಲವೇ ಇಲ್ಲ. ಅದರಿಂದಾಗಿ ಯಾವತ್ತೊಂದು ಲರ್ನಿಂಗ್ ಆ್ಯಟಿಟ್ಯೂಡ್, ಹೊಸ ಸ್ಕಿಲ್ಲನ್ನು ಕಲಿಯುವಂಥ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪ್ರತಿ 5 ರಿಂದ 10 ವರ್ಷಕ್ಕೆ ಹೊಸ ಟ್ರೆಂಡ್ಗಳು ಬರುತ್ತೆ, ಹೊಸ ಟೆಕ್ನಾಲಜಿ ಬರುತ್ತೆ. ಅದಕ್ಕೆ ಬೇಕಾದ ಸ್ಕಿಲ್ಗಳನ್ನು ಕಲಿಯುವಂಥ ಆ್ಯಟಿಟ್ಯೂಡನ್ನು ನಾವು ಬೆಳೆಸ್ಕೊಳ್ಬೇಕು. ಈ ವಿಡಿಯೋನ ಕೊನೆ ತನಕ ನೀವು ನೋಡ್ತಾ ಇದ್ದೀರಂತ, ಇಷ್ಟು ಬೋರಿಂಗ್ ವಿಡಿಯೋನ ಕೊನೆ ತನಕ ನೋಡ್ತಿದ್ದೀರಂತ ಆದರೆ ನಿಮ್ಮಲ್ಲಿ ಆ ಆ್ಯಟಿಟ್ಯೂಡ್ ಖಂಡಿತ ಇದೆ. ಈ ಒಂದು ವಿಷಯ ಇದ್ದರೆ ಏನೇ ಬರಲಿ ನಿಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಹೇಗಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಬರಬೇಡಿ. ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನಿಮ್ಮ ಇದೇ ರೀತಿಯ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಮಾರ್ಟ್ ಟ್ರೆಂಡ್ಸ್ ಯೂಟ್ಯೂಬ್ ಚಾನಲನ್ನು. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಿ ಸ್ಮಾರ್ಟ್, ಬಿ ಸೇಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.